ಬದಲು ಅಂದ್ರೆ ಬದಲಾಗಿಲ್ಲ ಪಂಚಪ್ಪ ಹಾಗೆ ಇರೋದು ಅಷ್ಟೇ. ನಾನು ತುಂಬಾ ಹಿಂದೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ನಾನು ಮತ್ತೆ ನಮ್ ಸುನಿಲ್. ಸೊ ಅವಾಗ ಅವರು ನನಗೆ ಫೇಸ್ಬುಕ್ ಅಲ್ಲಿ ನಾವೆಲ್ಲ ಒಂದೇ ತಲೆಮಾರಿನ ಶಾರ್ಟ್ ಫಿಲ್ಮ್ ಮೇಕರ್ಸ್ ಅವಾಗ. ಸೊ ಅವಾಗ ಒಂದ್ಸತಿ ಫೇಸ್ಬುಕ್ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರು ಅವರು, ನಿಮ್ಮಂತ ಆಕ್ಟರ್ ಗಳಿಗೆ ಸಿನಿಮಾದಲ್ಲಿ ಚಾನ್ಸ್ ಗಳು ಸಿಗ್ಬೇಕು ಅಂತ. ಸೊ ಅವ್ರ ನಿರ್ದೇಶಕರಾದ್ಮೇಲೆ ಅದನ್ನ ಮೂರ್ ಸಿನಿಮಾದಲ್ಲಿ 2 ಸಿನಿಮಾ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ 10 ವರ್ಷದಿಂದ 15 ವರ್ಷದಿಂದ ಮೆಸೇಜ್ ಹಾಕಿದ್ದು. ಸೊ ಮನುಷ್ಯ ಏನ್ ಬದಲಾಗಿಲ್ಲ. ಬಟ್ ಅವ್ರ ಬರವಣಿಗೆ ಶೈಲಿ ಇದೆಯಲ್ಲ, ಆಮೇಲೆ ಪ್ರತಿಯೊಬ್ರು ರೈತರು ತಮ್ಮನ್ ತಾವು ಬೇರೆ ಬೇರೆ ರೀತಿಯಾದ ಬರವಣಿಗೆಗೆ ಅಳವಡಿಸ್ಕೋಬೇಕಾಗತ್ತಲ್ಲ. ಸೊ ಆ ತರದಲ್ಲಿ ನೋಡಿದಾಗ ಅವರು ಫಸ್ಟ್ ಆಂಥಾಲಜಿ ಮಾಡಿದಾಗ 5 ಕಥೆಗಳನ್ನ ಅವ್ರು ಚೂಸ್ ಮಾಡಿದ್ದು. ಅದಾದ ನಂತರ ರತನ್ ಪ್ರಪಂಚ ಮಾಡಿದ್ದು. ಈಗ ಈ ಸಿನಿಮಾ ಇದೆಯಲ್ಲ, ಸೊ ಈ ಸಿನಿಮಾದಲ್ಲಿ ನಿಮಗೆ ಒಂದು ಪಾತ್ರದ ಜರ್ನಿನ ಅವರು ಎಷ್ಟು ಡೀಟೇಲ್ ಆಗಿ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಎಳ್ಕೊಂಡು ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಅವರು ಆಸ್ ಅ ಡೈರೆಕ್ಟರ್ ನನಗೆ ಬಹಳ ಇಷ್ಟ ಆಗ್ತಾರೆ. ಅಂದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ, ನಾನು ದೂರದಲ್ಲಿ ಕೂತ್ಕೊಂಡು ಅವ್ರು ಅಂದ್ರೆ ಅವ್ರು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ರೀತಿ ನೋಡಿದೀನಿ, ಬೇರೆ ಪಾತ್ರಗಳಿಗೆ ಮಗು ಹೇಳ್ಕೊಡ್ತಾ ಇದ್ದು ನೋಡಿದೀನಿ. ಸೊ ಆ ನಿಟ್ಟಿನಲ್ಲಿ ಒಬ್ಬ ರೈಟರ್ ಡೈರೆಕ್ಟರ್ ಆಗಿ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ, ಸೊ ಅವ್ನ್ ಸ್ಕ್ರೀನ್ ಮೇಲೆ ಏನ್ ಬರುತ್ತೆ ಅಂತ ಅವ್ರು ಫಸ್ಟ್ ನೋಡಿರ್ಬೇಕಲ್ಲ. ಆ ಕ್ಲಾರಿಟಿ ಆಫ್ ಥಾಟ್ ಅವ್ರು ತುಂಬಾ ಚೆನ್ನಾಗಿದೆ. ಅದು ಬರಿಬೇಕಾದ್ರೇನೆ ಅದು ಅವ್ರು ಕಾಣಿಸಿದಾಗ ಮಾತ್ರ ಅದನ್ನ ತರೋದಕ್ಕೆ ಸಾಧ್ಯ. ಸೊ ಆ ಕ್ಲಾರಿಟಿಲಿ ನನಗೆ ಅವ್ರದ್ದು ಬರವಣಿಗೆ ಮತ್ತೆ ಅವ್ರದ್ದು ನಿರ್ದೇಶನದ ಇದು ಕನ್ವಿಕ್ಷನ್ ಬಹಳ ಇಷ್ಟ. ಈ ಫಿಲಮ್ ಅಲ್ಲಿ ಇನ್ನೊಂದು ಐ ಥಿಂಕ್ ದೇರ್ ಇಸ್ ಅ ಗ್ರೇಟ್ ಟೇಕ್ ಅವೇ ಇನ್ ದಿಸ್ ಫಿಲಮ್. ಈ ಇಬ್ಬರು ಕ್ಯಾರೆಕ್ಟರ್, ಒಂದು ಪೂರ್ಣ ಅವರು, ಇನ್ನೊಂದು ಅರ್ಚನಾ ಕೊಟ್ಟಿಗೆ. ಅವರಿಬ್ಬರದು ಐ ಥಿಂಕ್ ವಿ ವಿಲ್ ಹ್ಯಾವ್ ಟು ವಾಚ್ ಔಟ್. ಆ ಇಡೀ ಫಿಲಮ್ ಅಲ್ಲಿ ಕಡೆ ಕಾಡೋ ಎಲ್ಲಾ ಪಾತ್ರಗಳ ಜೊತೆಗೆ ತುಂಬಾ ಕಾಡುವಂತ ಪಾತ್ರಗಳನ್ನು ಅದರಲ್ಲಿ ಪೂರ್ಣ ಅವರು ಕೂಡ, ಆಮೇಲೆ ಅರ್ಚನಾ ಕೊಟ್ಟಿಗೆ ಅವರು ಕೂಡ ಐ ಥಿಂಕ್ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟರ್ಸ್ ನಮಗೆ ಕರ್ನಾಟಕದಲ್ಲಿ ಇರೋದು ಇವತ್ತು ಅವರು. ಅಂಡ್ ವಿ ಆರ್ ಲಕ್ಕಿ ನಮ್ಮ ಫಿಲಮ್ ಅಲ್ಲಿ ಅವ್ರು ಇರೋದಕ್ಕೆ. ಅವ್ರು ನನ್ ಬೆನ್ ಕೆರೆದ್ರು, ನಾನು ಅವ್ರ ಬೆನ್ ಕೆರೆದ್ಬಿಟ್ಟೆ.